ಹಾಯ್ ಎಲ್ರಿಗೂ ನಮಸ್ಕಾರ. ನಾನು ನಿಮ್ಮ ಸಿಂಚನಾ ಕೋಡಿ. ಇವತ್ತು ಬನ್ನಿ ನಾವು ಒಂದು ಬ್ಯೂಟಿಫುಲ್ ಆದ ಮಡ್ ಕೆಫೆಗೆ ಹೋಗುವ. ಅದಕ್ಕಿಂತ ಮುಂಚೆ ಯಾರೆಲ್ಲ ನನ್ನ ಚಾನಲ್ ಸಬ್ಸ್ಕ್ರೈಬ್ ಮಾಡದೆ ವಿಡಿಯೋ ನೋಡ್ತಿದ್ದೀರಾ, ನೀವೆಲ್ಲರೂ ಕೂಡ ಸಬ್ಸ್ಕ್ರೈಬ್ ಮಾಡಿಕೊಂಡು ವಿಡಿಯೋ ನೋಡಿ. ಹಾಗೆಯೇ ನಿಮಗೆ ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಹಾಗೆ ತಪ್ಪದೆ ಸಬ್ಸ್ಕ್ರೈಬ್ ಮಾಡಬೇಕು. ಆ ದಿವಸ ರಾತ್ರಿ 9 ಗಂಟೆ ನಾನು ಮತ್ತು ಫಿಸಿಯೋಥೆರಪಿ ಮ್ಯಾಮ್ ನಮ್ಮ ಕ್ಲಿನಿಕ್ದು ಡ್ಯೂಟಿ ಮುಗಿಸ್ಕೊಂಡು ನಾನು PGಗೆ ಅವ್ರ ಮನೆಗೆ ಹೋಗೋ ರಭಸದಲ್ಲಿ ಇದ್ವಿ. ಅಷ್ಟೊತ್ತಿಗೆ ಯಾರೋ ಹೇಳಿದರು ಚಂದಾಪುರದಲ್ಲಿ ಒಂದು ಮಡ್ ಕಪ್ ಅಂತ ಹೇಳಿ ರೆಸ್ಟೋರೆಂಟ್ ಇದೆ ಅಂತ. ಹೇಳಲಿಕ್ಕೆ ಏನಾದರೂ ಅಷ್ಟು ದೊಡ್ಡ ರೆಸ್ಟೋರೆಂಟ್ ಅಲ್ಲ, ಒಂದು ಸಣ್ಣ ರೆಸ್ಟೋರೆಂಟ್ ಟೈಪಲ್ಲಿ ಇದೆ. ನಾವಿಬ್ಬರು ಒಳಗೆ ಎಂಟ್ರಿ ಆದ್ವಿ. ಫಸ್ಟಿಂದ ಲಾಸ್ಟ್ ತನಕ ಮೆನು ಚಾರ್ಟ್ ನೋಡಿದ್ವಿ. ಹಾಗೆ ನೋಡಿದರೆ ಬೇರೆ ರೆಸ್ಟೋರೆಂಟ್ಗೆ ಕಂಪೇರ್ ಮಾಡಿದರೆ ಇಲ್ಲಿ ರೇಟ್ನು ಕಡಿಮೆಯಾಗಿತ್ತು ಮತ್ತು ನಮಗೆ ಬಜೆಟ್ ಫ್ರೆಂಡ್ಲಿ ಅಂತ ಹೇಳ್ಬೋದು. ಇದು ತುಂಬ ಏನು ತಗೊಳ್ಳಿಲ್ಲ ಅಂದರೂ ಇಲ್ಲಿನ ಮೆನು ಚಾರ್ಟಲ್ಲಿದ್ದನ್ನು ಮಾತ್ರ ಕ್ಲೀನಾಗಿ ನೋಡ್ಕೊಂಡು ಬಂದ್ವಿ. ಆರ್ಡರ್ ಎಲ್ಲ ಕೊಟ್ಟಾದಮೇಲೆ ನಾವು ಸೆಲೆಕ್ಟ್ ಮಾಡಿದ್ದು ಮೇಲ್ಗಡೆ ಮಹಡಿ. ಅಲ್ಲಿ ಅಂತೂ ಸಖತ್ತಾಗಿತ್ತು ಡೆಕೋರೇಷನ್. ಆ ಕಡೆ ನೋಡಿದರೆ ಒಂದು ಕಡೆ ರೈಲ್ ಕೂಡ ಪಾಸ್ ಆಗೋದು ಕಾಣಿಸ್ತಾ ಇತ್ತು. ನೀವೇ ನೋಡ್ಬೋದು ಈ ವಿಡಿಯೋದಲ್ಲಿ ಎಷ್ಟು ಚೆನ್ನಾಗಿದೆ ಅಂತ ಹೇಳಿ. ಆ ಕಡೆ ಈ ಕಡೆ ಯಾರು ಅಷ್ಟೊಂದು ಜನ ಇರಲಿಲ್ಲ, ನಾವಿಬ್ಬರೇ ಇದ್ದಿದ್ದು. ವೆದರ್ನು ಚೆನ್ನಾಗಿತ್ತು, ಚಳಿ ಬೇರೆ. ಆ ಕಡೆ ಈ ಕಡೆ ವೆಹಿಕಲ್ ಸೌಂಡು, ಲೈಟಿಂಗ್ಸು ಎಲ್ಲನೂ ತುಂಬಾ ಚೆನ್ನಾಗಿತ್ತು. ಆರ್ಡರ್ ಕೊಟ್ಟು ತುಂಬ ಹೊತ್ತಾಗಿತ್ತು. ಹಾಗೆಯೇ ಅಲ್ಲಿ ಒಂದು ಸ್ವಲ್ಪ ಫೋಟೋಶೂಟ್ ಮಾಡಿಸ್ಕೊಂಡು ವಿಡಿಯೋ ಮಾಡಿಸ್ಕೊಂಡು ಹೋದ್ವಿ. ಆ ಕಡೆ ಈ ಕಡೆ ಫೋಟೋಶೂಟ್ ಮಾಡಿಸ್ಕೊಂಡು ವಿಡಿಯೋ ಮಾಡಿಸ್ಕೊಂಡು ಎಲ್ಲ ಕಾಲಹರಣ ಮಾಡ್ತಾಯಿದ್ವಿ. ಅಷ್ಟರಲ್ಲಿ ನಾವು ಆರ್ಡರ್ ಕೊಟ್ಟಿದ್ದಂತಹ ಐಟಮ್ಸ್ ಕೂಡ ಬಂತು. ಪೆರಿ ಫ್ರೆಂಚ್ ಮತ್ತು ಇನ್ನೊಂದು ನಗೆಟ್ಸ್ ಮತ್ತು ಇನ್ನೊಂದು ಹಾಟ್ ಚಾಕ್ಲೇಟ್ ಆರ್ಡರ್ ಮಾಡಿದ್ವಿ. ಇದನ್ನೆಲ್ಲ ನೋಡಿಕೊಂಡು ಕೂತ್ವಿ. ಅದಾದಮೇಲೆ ಟೇಸ್ಟ್ ನೋಡಿದೆ. ನಗೆಟ್ಸ್ ಅಂತೂ ತುಂಬಾ ಚೆನ್ನಾಗಿತ್ತು. ನಾನು ನಗೆಟ್ಸ್ ಫಸ್ಟ್ ಟೈಮ್ ತಿಂದಿದ್ದು. ಆಮೇಲೆ ಆ ಕಡೆ ರೈಲ್ ಕೂಡ ಹೋಗೋದು ಕಾಣಿಸ್ತು, ಅದನ್ನು ಕೂಡ ವಿಡಿಯೋಗೆ ತಗೊಂಡೆ. ಅದಾದಮೇಲೆ ಇನ್ನೊಂದು ಪೆರಿ ಫ್ರೆಂಚ್, ಅದು ಚೆನ್ನಾಗಿತ್ತು. ಯಾಕಂದರೆ ಅದ್ರ ಮೇಲೆ ಚೀಸ್ ಹಾಕಿದ್ರು. ಹಾಗೇನೆ ಅದರ ಟೇಸ್ಟ್ ಕೂಡ ಅಲ್ಟಿಮೇಟ್ ಆಗಿತ್ತು. ಇದಕ್ಕಿಂತ ಮುಂಚೆ ತಿಂದದ್ದಕ್ಕೆ ಇದಕ್ಕೆ ಕಂಪೇರ್ ಮಾಡಿದರೆ ನನಗೆ ಇದರ ಟೇಸ್ಟ್ ಅಂತೂ ಬೆಟರ್ ಅಂತ ಹೇಳಿ ಅನ್ನಿಸ್ತು. ಈ ವಿಡಿಯೋಸ್ ನೋಡಿ ಯಾವಾಗಲೂ ತಿಂತಾ ಇರ್ತಾರೆ ಇಷ್ಟೊಂದು ಇವರೊಬ್ಬರೇ ತಿಂತಾರೆ ಅಂತೆಲ್ಲ ನೀವು ಅಂದ್ಕೊಳ್ಬೇಡಿ. ನಾವು ಡೈಲಿ ಏನು ತಿನ್ನೋದಿಲ್ಲ, ಕೆಲವೊಮ್ಮೆ ತಿನ್ನೋದು. ಹಾಗೆ ನೀವೀಗ ಈ ವಿಡಿಯೋದಲ್ಲಿ ನೋಡ್ತಾ ಇರ್ಬೋದಲ್ಲ, ಇದು ಹಾಟ್ ಚಾಕ್ಲೇಟ್ ಅಂತ ಹೇಳಿ. ಇದಂತೂ ನಂಗೆ ತುಂಬ ಇಷ್ಟ ಆಯಿತು. ಇಷ್ಟರಲ್ಲಿ ನನಗೆ ಇದು ತುಂಬಾ ಇಷ್ಟ. ಅದು ಯಾಕಂದರೆ ಅಂತ ಹೇಳಿದ್ರೆ ಅದು ತಿನ್ನಲಿಕ್ಕೆ ಒಂಥರ ಬಿಸಿಯಾಗಿ ಚಾಕ್ಲೇಟ್ ಫ್ಲೇವರ್ ಬಂದು ಚೆನ್ನಾಗಿತ್ತು. ಅದಾದಮೇಲೆ ನಾವು ಪಿಜ್ಜಾ ತಿಂದ್ವಿ. ಪಿಜ್ಜಾ ಟೇಸ್ಟ್ ಕೂಡ ತುಂಬಾ ಚೆನ್ನಾಗಿತ್ತು. ಇದಕ್ಕಿಂತ ಮುಂಚಿನ ವೀಡಿಯೋಸಲ್ಲಿ ನೋಡಿರ್ಬೋದು ಪಿಜ್ಜಾ ತಿನ್ನೋದು ಯಾವ ಥರ ಇತ್ತು ಅಂತ. ಅದು ದೊಡ್ಡ ರೆಸ್ಟೋರೆಂಟ್, ಇದು ಸ್ವಲ್ಪ ಸಣ್ಣ ರೆಸ್ಟೋರೆಂಟ್. ಅದಕ್ಕೆ ಇದು ಕಂಪೇರ್ ಮಾಡಿದರೆ ಇದರ ಟೇಸ್ಟ್ ಚೆನ್ನಾಗಿತ್ತು ನನಗೆ. ತುಂಬ ಜನ ಕೇಳ್ತಾಯಿದ್ರು ಯಾವಾಗಲೂ ತಿಂತಾ ಇರ್ತೀರಿ ಅಂತ. ಯಾವಾಗಲೂ ತಿನ್ನಲಿಕ್ಕೆ ಹೋಗೋದಿಲ್ಲ ನಾವು ಕೆಲವೊಮ್ಮೆ ತಿನ್ನಲಿಕ್ಕೆ ಹೋಗೋದು. ಅದು ಒಬ್ಬೊಬ್ಬರೇ ಹೋಗೋದಿಲ್ಲ, ನಾವು ಒಂದು 3-4 ಜನ ಹೋಗ್ತೇವೆ. ವೀಡಿಯೋಸಿಗೆ ಬರೋದು ಮಾತ್ರ ಒಬ್ಬರು ಅಷ್ಟೇ, ಬೇರೆ ಯಾರು ವೀಡಿಯೋಸಿಗೆ ಬರೋದಿಲ್ಲ ಇದರಲ್ಲಿ. ಇದು ಇವಾಗ ಪಿಜ್ಜಾ. ಮಡ್ ಕೆಫೆ ಅಂತ ಹೆಸರಿತ್ತಲ್ಲ ನೋಡಿ, ಇಲ್ಲಿ ಮಡ್ ಕಪ್ಸಲ್ಲಿ ನಮಗೆ ಚಾಕ್ಲೇಟ್ ಕೊಟ್ಟಿದ್ದರು. ಇದು ಅಂದರೆ ಸಿಂಗಲ್ ಯೂಸ್, ಒನ್ ಟೈಮ್ ಮಾತ್ರ ಯೂಸ್ ಮಾಡ್ಬೋದು, ಆಮೇಲೆ ಅದನ್ನು ಬಿಸಾಡ್ತಾರಂತೆ. ಹಾಗೆ ನಾವು ಸುಮ್ಮನೆ ಯಾಕೆ ಬಿಸಾಡೋದು ಅಂತೇಳಿ ನಾವು ಮನೆಗೆ ಪಾರ್ಸೆಲ್ ತೊಗೊಂಡು ಬಂದ್ವಿ. ಅದರಲ್ಲಿ ಏನಾದರೂ ಒಂದು ಹಾಕಿಡ್ಬೋದು ಅಂತ ಹೇಳಿ ಅದರ ಬಗ್ಗೆ ಮತ್ತೆ ಮಾತಾಡುವ. ಇವಾಗ ನಾವು 3 ಐಸ್ ಕ್ರೀಮ್ ಆರ್ಡರ್ ಮಾಡಿದ್ವಿ. ಇದೇ ಮಡ್ ಕೆಫೆ ಐಸ್ ಕ್ರೀಮ್ ಅಂತ ಹೇಳಿ, ಮಡ್ ಕಪ್ ಐಸ್ ಕ್ರೀಮ್ ಅಂತ ಹೇಳಿ. ಕೆಫೆ ಅಂದರೆ ರೆಸ್ಟೋರೆಂಟ್ ಹೆಸರು. ಅದಾದಮೇಲೆ ಇನ್ನೊಂದು ಬರ್ಗರ್. ನನಗೆ ಇದು ಐಸ್ ಕ್ರೀಮ್ ತುಂಬಾ ಚೆನ್ನಾಗಿತ್ತು. ಯಾಕೆಂತ ಹೇಳಿದ್ರೆ ಎಲ್ಲನೂ ಅದರಲ್ಲಿತ್ತು. ಡ್ರೈ ಫ್ರೂಟ್ಸು, ಐಸ್ ಕ್ರೀಮು, ಚಾಕ್ಲೇಟ್ ಫ್ಲೇವರ್ ಎಲ್ಲನೂ ಇತ್ತು. ನಂಗೆ ಅದು ತುಂಬ ಇಷ್ಟ ಆಯಿತು. ಅದಾದಮೇಲೆ ಇದರಲ್ಲಿ ಖಾಲಿ ಕಪ್ ಉಳಿದಿತ್ತಲ್ಲ, ಈ ಕಪ್ಪನ್ನು ನಾವು ಮನೆಗೆ ತಗೊಂಡು ಬಂದ್ವಿ. ಏನಾದರೂ ಆ ಕಡೆ ಈ ಕಡೆ ಏನಾದರೂ ಗಿಡ ಏನಾದರೂ ಹಾಕ್ಬೋದು ಅಂತ ಹೇಳಿ, ನೋಡುವ ಏನಾದರೂ ಮಾಡ್ಬೋದು ಅದರಲ್ಲಿ ಅಂತೇಳಿ ತಗೊಂಡು ಬಂದದ್ದು. ಹಾಗೆ ಇದು ನಮ್ಮ ಫಿಸಿಯೋ ಮ್ಯಾಮು. ನನಗಂತೂ ಈ ಬರ್ಗರ್ ತಿನ್ನಲಿಕ್ಕೆ ಅಷ್ಟೊಂದು ಗೊತ್ತಿಲ್ಲ, ನನ್ನ ಕೈಯಲ್ಲಿ ಬಿಡಿಸಿ ತಿಂದು. ಆದರೆ ಅವ್ರು ಮಾತ್ರ ಸಖತ್ತಾಗಿ ತಿಂತಾರೆ. ಅದು ಹೇಗೆ ಅಂತ ಹೇಳಿದರೆ ಹೀಗೆ. ನನಗೂ ಈ ಥರ ತಿನ್ನಲಿಕ್ಕೆ ಆಸೆ, ಆದರೆ ನನಗೆ ಆ ಥರ ತಿನ್ನಲಿಕ್ಕೆ ಆಗೋದಿಲ್ಲ. ಆದರೂ ನಾನು ಟ್ರೈ ಮಾಡಿದೆ. ಫೈನಲಿ ನೋಡಿ ನಾನು ಈ ಥರ ತಿಂದುಬಿಟ್ಟೆ. ಅಂತೂ ಇಂತೂ ಎಲ್ಲನೂ ಆಗುವಾಗ ರಾತ್ರಿ 10 ಗಂಟೆ ಆಯಿತು. 9 ಗಂಟೆ ಬಂದವರು ಆರ್ಡರ್ ಅದು ಇದು ಕೊಡೋದು ಇದೆಲ್ಲ ಆಗುವಾಗ 10 ಗಂಟೆ ಆಯಿತು. ಇವಾಗ ನಮ್ಮ ಹೋಗುವಂತಹ ಸರದಿ ನೋಡಿ. ಇಲ್ಲಿ ನಾನು ಹೇಳಿದ್ದೆಲ್ಲ ಅದು ನಾವು 2 ಹಿಡ್ಕೊಂಡಿದ್ವಿ ಅಂತೇಳಿ, ಅದನ್ನು ಈಗ ಹಿಡ್ಕೊಂಡು ಇವಾಗ ಹೋಗ್ತಾ ಇದ್ದೀನಿ ನಾನು.
ಓಕೆ, ಈ ವ್ಲಾಗ್ನ ನಾನು ಇಲ್ಲಿಗೆ ಎಂಡ್ ಮಾಡ್ತಿದ್ದೇನೆ. ಉಳಿದದಕ್ಕೆಲ್ಲ ನಾನು ವಾಯ್ಸ್ ಕೊಟ್ಟಿರ್ತೇನೆ. ಹಾಗೆ ಇದು ಬೇರೆ ನೈಟ್ ಒಂದು ಎಷ್ಟಪ್ಪ, ರಾತ್ರಿ ಒಂದು ಇವಾಗ ಒಂದು 12 ಗಂಟೆ ಅಲ್ಲ, ಎಷ್ಟಪ್ಪ 10 ಗಂಟೆ ಆಯಿತು. ಪಿ ಜಿ ಕೂಡ ಕ್ಲೋಸ್ ಆಗೋ ಟೈಮು.